ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ 10:30ಗೆ ರಾಹುಕಾಲ ಬರುತ್ತಲ್ವ, ಆ ಟೈಮಲ್ಲಿ ನಾನು ಮಾರಮ್ಮನ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ತೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ದೇವಸ್ಥಾನ ಅಂತೂ ಬೆಟ್ಟದ ಮೇಲಿರುತ್ತೆ. ಶಕ್ತಿ ಮಾರಿಯಮ್ಮ ಗ್ರಾಮ ದೇವತೆ ನಮ್ಮ ಏರಿಯಾಗೆ. ತುಂಬ ಶಕ್ತಿ ಇದೆ. ವಾರ ವಾರ ನಾನು ಯಾವುದೇ ಕಾರಣಕ್ಕೂ ಈ ದೇವಸ್ಥಾನಕ್ಕೆ ಬರೋದು ಮಾತ್ರ ಮಿಸ್ ಮಾಡೋದಿಲ್ಲ. ಹಾಗೆ ನಿಂಬೆ ಹಣ್ಣಿನ ದೀಪನ ಹಚ್ತೀನಿ. ಮೊದಲನೇದಾಗಿ ಗಣೇಶ ಬರುತ್ತೆ. ಎಲ್ಲರೂ ಕೈ ಮುಕ್ಕೊಳ್ಳಿ. ಗಣೇಶನ ನೋಡಿಕೊಂಡು ನಂತರ ಮಾರಮ್ಮನ ನೋಡೋದಕ್ಕೆ ಹೋಗಬೇಕು. ಅದಕ್ಕೆ ಈ ಸೈಡಿಂದ ಈ ಕಡೆ ಬಂದೆ. ನಂತರ ನೋಡಿ ದೇವಸ್ಥಾನ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಊರಬ್ಬ ಮಾಡಿದಾಗಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಹತ್ತಿರದಲ್ಲಿ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅಷ್ಟೇ ಕೈ ಮುಕ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ನಂತರ ನಿಂಬೆ ಹಣ್ಣಿನ ದೀಪನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ರೆಡಿ ಮಾಡೋವಾಗ ಯಾರೂ ವೀಡಿಯೋ ಮಾಡೋಕ್ಕಿಲ್ಲ ಅಲ್ವಾ, ಅದಕ್ಕೆ ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಒಂದು ನಿಂಬೆ ಹಣ್ಣಿನ ಕಟ್ ಮಾಡಿ ರಸ ಹಿಂಡ್ಬಿಟ್ಟು ತಿರುಗಿಸ್ಕೋಬೇಕು. ಅಂದರೆ ಉಲ್ಟಾ ಮಾಡ್ಕೋಬೇಕು ನಿಂಬೆ ಹಣ್ಣು. ಅದ್ರ ಸೆಂಟ್ರಲ್ಲಿ ಎರಡೆರಡು ಬತ್ತಿ, ಒಂದೊಂದರಲ್ಲಿ ಎರಡೆರಡು ಬತ್ತಿ ಇಟ್ಟು ತುಪ್ಪ ಹಾಕ್ಕೋಬೇಕು. ನಂತರ ದೀಪನ ಹಚ್ಕೋಬೇಕು. ನೋಡಿ ಈ ಥರ ಹಚ್ಚಿಟ್ಟಿದ್ದೀನಿ. ಗರ್ಭಗುಡಿ ಒಳಗಡೆ ಇಟ್ಟು ನಾನು ದೀಪನ ಹಚ್ತಾ ಇದ್ದೀನಿ. ನಿಂಬೆ ಹಣ್ಣಿನ ದೀಪನೇ ಅಂತಲ್ಲ, ಬೆಲ್ಲದ ಅಚ್ಚಲ್ಲಿ ದೀಪ ಹಚ್ತಾರೆ. ಹಾಗೆಯೇ ಮಣ್ಣಿನ ದೀಪ ಅವ್ರವ್ರು ಯಾವ ಥರ ಬೇಡ್ಕೊಂಡಿರ್ತಾರೋ ಅದರಲ್ಲೇ ದೀಪ ಹಚ್ತಾರೆ. ನಂತರ ಈ ಮಾರಮ್ಮನಿಗಂತೂ ಮೊಸರನ್ನ ಹಾಗೆ ರಾಗಿ ಅಂಬ್ಲಿ ಪ್ರಸಾದವಾಗಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಈ ಜಾಗದಲ್ಲಿ ಈ ಥರ ಮಾಡ್ತಾರೆ. ಬೇವಿನ ಸೊಪ್ಪು ಕೊಟ್ಟರು ಅಷ್ಟೇ ತುಂಬ ಒಳ್ಳೆಯದು. ವಾರ ವಾರ ನಾನು ತೊಗೊಂಬರ್ತೀನಿ, ಆದರೆ ಇವತ್ತು ಸಿಗಲಿಲ್ಲ, ಅದರಿಂದ ನಾನು ತೊಗೊಂಬರೋಕ್ಕೆ ಹೋಗಲಿಲ್ಲ. ವರ್ಷದಲ್ಲಿ ಒಂದೆರಡು ಸಲನಾದರೂ ಮಡ್ಲಕ್ಕಿ ತುಂಬಿಸ್ತೀನಿ. ಹಾಗೆ ಅಭಿಷೇಕನೂ ಮಾಡಿಸ್ತಾ ಇರ್ತೀನಿ ಆಗಾಗನು. ನೀವು ಆರತಿ ತಗೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ಆರತಿ ಎಲ್ಲ ತಗೊಂಡು ನಂತರ ತೀರ್ಥ ತಗೊಂಡು ನಾನು 3 ಸುತ್ತು ಹಾಕ್ತೀನಿ. ಒಂದು ಬಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ಅಂದರೆ ಒಂದು ರೌಂಡು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಇನ್ನೆರಡು ಮಾಮೂಲಿ ನಡ್ಕೊಂಡೋಗಿ ಹಾಗೆಯೇ ಕೈ ಮುಕ್ಕೊಂಬರ್ತೀನಿ. ಇದೇ ಥರನೇ ನಾನು ವಾರ ವಾರ ಮಾಡ್ತಾ ಇರ್ತೀನಿ. ನಮಗಂತೂ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್ಸ್. ನೀವು ಖಂಡಿತ ದೇವ್ರನ್ನ ಕೈ ಮುಕ್ಕೊಳ್ಳಿ, ಅಂದರೆ ವಿಡಿಯೋದಲ್ಲೇ ಕೈ ಮುಕ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ನೋಡಿ ಅಲ್ಲಿ ಗೋಪುರ ಕಾಣಿಸ್ತಿದೆ ಅಲ್ವಾ, ಅದು ಕಾಲಮ್ಮನ ದೇವಸ್ಥಾನ. ಇದು ಮುಗಿಸ್ಕೊಂಡು ಅಲ್ಲೂ ಹೋಗ್ತೀನಿ. ಅಲ್ಲೂ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ದೇವ್ರು ಯಾವ ಥರ ಇದೆ, ಅಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ. ನಾನು ವಿಡಿಯೋ ಮಾಡ್ಕೊಂಡು ಸುತ್ತಾಗ್ತಾ ಇದ್ನಲ್ವ, ಅದನ್ನು ನೋಡಿಬಿಟ್ಟು ಅರ್ಚಕರು ಹೇಳ್ತಾ ಇದ್ದಾರೆ ನೋಡಿ, ಹತ್ತಿರದಲ್ಲಿ ಹಾಗೆ ಹೋಗಿ ತೋರಿಸಿ, ನಾನೀಗ ಲೈಟನ್ನು ಆನ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬನ್ನಿ ನಿಮಗೂ ತೋರಿಸ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ವರ್ಷಕ್ಕೊಂದ್ಸಲನಾದರೂ ತಂಬಿಟ್ಟಿನ ದೀಪ ಮಾಡಬೇಕು. ಅಂದರೆ ತಂಬಿಟ್ಟಿನ ಆರತಿ ಮಾಡೋದ್ರಿಂದನೂ ಅಷ್ಟೇ ತುಂಬ ಒಳ್ಳೆಯದು. ನಾನು ಊರಬ್ಬ ಬರುತ್ತಲ್ವ, ಆ ಟೈಮಲ್ಲಿ ಮಾಡ್ತೀನಿ. ಮಾಮೂಲಿ ವಾರ ವಾರ ನಿಂಬೆ ಹಣ್ಣಿನ ದೀಪನ ಮಾಡ್ತೀನಿ. ಓಕೆ, ಎಲ್ಲ ಮುಗಿಸ್ಕೊಂಡೆ, ಅಂದರೆ ಕೈ ಮುಗಿದು ಎಲ್ಲ ದೇವ್ರನ್ನ ಬೇಡ್ಕೊಂಡಿದ್ದಾದಮೇಲೆ ಈಗ ನಾನು ಕಾಲಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನೋಡಿ ಈ ಕಡೆ ಹೋದರೆ ಮನೆಗೆ ಹೋಗ್ಬೋದು, ಈ ಕಡೆ ಬಂದರೆ ಕಾಲಮ್ಮನ ದೇವಸ್ಥಾನ ಇದೆ. ಅಲ್ಲಿ ಹಸು ನಿಂತಿದೆ ನೋಡಿ, ಬರೋವಾಗ ಕೈ ಮುಕ್ಕೊಳ್ಳೋಣ. ನೋಡಿ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಏರಿಯಾ ಪೂರ್ತಿಯಾಗಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಚೌಟ್ರಿ ಇದೆ. ಈ ನಾಮಕರಣ, ಎಂಗೇಜ್ಮೆಂಟು, ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಸು ಮಾಡ್ಕೋಬೋದು. ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 2-3 ಫಂಕ್ಷನ್ ಏನೋ ಮಾಡಿದ್ದೀವಿ ಇಲ್ಲಿ, ಚೆನ್ನಾಗಾಯಿತು. ನಂತರ ನೋಡಿ ಕಾಲಮ್ಮನ ದೇವಸ್ಥಾನ. ಹಾಗೆಯೇ ನವಗ್ರಹಗಳು ಇದೆ. ಎಲ್ಲ ಸುತ್ತಾಕೊಂಡು ದೇವ್ರ ಹತ್ರ ಹೋಗೋಣ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನಾನು ನೋಡಿ ತೋರಿಸ್ತಾ ಇದ್ದೀನಿ. ನಾವು ಈ ಊರಿಗೆ ಬಂದಾಗಂತೂ ಎಲ್ಲೋ ದೂರದಲ್ಲಿ ಒಂದೊಂದು ಮನೆ ಇತ್ತು, ಬರೀ ಗುಡ್ಡ ಬೆಟ್ಟ ಈ ಥರನೇ ಇತ್ತು. ಈಗ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟೊಂದು ಮನೆಗಳಾಗ್ಬಿಟ್ಟಿದೆ. ಈ ಸೈಡೆಲ್ಲ ಕಾಡಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಒಂದಿಷ್ಟು ಜಾಗನೂ ಎಲ್ಲೂ ಕಾಣಿಸಲ್ಲ ಅನಿಸುತ್ತೆ, ಅಷ್ಟು ನೀಟಾಗಿ ಮನೆಗಳಾಗೋಗ್ತಾ ಇದೆ. ಓಕೆ, ಮನೆಗೆ ಹೋಗೋದು ಅಷ್ಟೇ. ಎಲ್ಲ ಮುಗಿಸ್ಕೊಂಡಿದ್ದೀನಿ.
ಖಂಡಿತ ನಿಮಗೂ ಇಷ್ಟ ಆಗಿರುತ್ತಲ್ವ. ನೀವು ಬೇಡ್ಕೊಂಡ್ರ ದೇವ್ರನ್ನ, ನಿಮಗೂ ಒಳ್ಳೆಯದಾಗಲಿ. ನೋಡಿ ಅಶ್ವತ್ಥ ಕಟ್ಟೆ ಇದೆ, ನಾವು ಮೇಲಿಂದ ಬರೋಷ್ಟರಲ್ಲಿ ಆ ಕಡೆ ಇದ್ದಿದ್ದ ಹಸು ಬಂದು ಇಲ್ಲಿ ನಿಂತಿದೆ. ಬನ್ನಿ ಹಸುಗೂ ಅಷ್ಟೇ ಕೈ ಮುಕ್ಕೊಂಡು ಹೋಗೋಣ. ನಾನು ವಾರ ವಾರ ಏನಾದರೂ ತೊಗೊಂಬರ್ತಾ ಇರ್ತೀನಿ, ಅಂದರೆ ಯಾವಾಗಲಾದ್ರೂ ಒಂದು ಸಲ ಬಾಳೆಹಣ್ಣು ಈ ಥರ ಏನಿದೆಯೋ ಮನೆಯಲ್ಲಿ ತೊಗೊಂಬಂದು ಹಸುಗೂ ಕೊಡ್ತಾ ಇರ್ತೀನಿ. ಅದಾದ ನಂತರ ಮನೆಗೆ ಹೊರಟ್ಮೇಲೆ ಕೆಲಸದ ಅಮ್ಮ ಬಂದಿದ್ದರು. ಅವ್ರು ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟೋದ್ರು. ಈಗ 12:30 ಆಗಿತ್ತು. ಈ ಟೈಮಲ್ಲಿ ನಾನು ಟಿಫನ್ ಮಾಡ್ತಾ ಇದ್ದೀನಿ, ಅಂದರೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಮನೆ ತರಕಾರಿ ತೊಗೊಂಬಂದಿದ್ನಲ್ಲ ಅದನ್ನೇ ಹಾಕಿ ಪಲಾವ್ ಮಾಡಿದ್ದೀನಿ. ಶುಕ್ರವಾರ ಅಥವಾ ಸೋಮವಾರದಲ್ಲಿ ಪಲಾವೋ ಚಿತ್ರಾನ್ನನೋ ಪುಳಿಯೋಗರೆನೋ ಮಾಡಿ ಇಟ್ಬಿಟ್ರೆ ತಣ್ಣಗಾದರೂ ಪರವಾಗಿಲ್ಲ, ಯಾವ ಟೈಮಲ್ಲಿ ಫ್ರೀ ಆಗುತ್ತೋ ಆ ಟೈಮಲ್ಲಿ ತಿನ್ಬೋದು. ಹಾಗೆ ವೆಜಿಟೇಬಲ್ ಪಲಾವ್ಗೆ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಥಂಡಿ ಇದೆ ಆಚೆ ಅಂತೂ ತಿನ್ನೋದಕ್ಕೆ ಒಂಥರ ಅನ್ನಿಸ್ತಿದೆ. ಇನ್ನೇನು ಮಾಡೋದು, ಮಾಡಿಬಿಟ್ಟಿದ್ದೀನಲ್ಲ ಅಂತಂದ್ಬಿಟ್ಟು ತಿಂತಾಯಿದ್ದೀನಿ. ಚಟ್ನಿ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಸೌತೆಕಾಯಿ ಇತ್ತಲ್ವ, ಸರಿ ಮೊಸರು ಬಜ್ಜಿ ಮಾಡಿಬಿಡೋಣ ಅಂತ ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೀನಿ. ಈಗಂತೂ ಒಂದು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಶಾಪ್ ನೋಡಿಕೊಂಡು ನಾನು ಟಿಫನ್ನ ಮಾಡ್ತಾಯಿದ್ದೀನಿ. ಅದಾದ ನಂತರ ವಿಡಿಯೋ ಎಡಿಟಿಂಗ್ ಇರುತ್ತೆ, ಮತ್ತು ರೆಸಿಪಿ ಚಾನಲ್ಗೆ ವೀಡಿಯೋಸ್ ಮಾಡೋದಿರುತ್ತೆ. ಈ ಥರ ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೊಳ್ತಾ ಇರ್ತೀನಿ. ಯಾರೂ ಇರೋದಿಲ್ಲ, ಜೊತೆಗಿರೋದು ಅಂದರೆ ಟಿ ವಿ ಒಂದೇ. ಆವಾಗ ಶಾಪ್ಗೆ ಯಾರಾದರೂ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅವ್ರ ಹತ್ರ ಮಾತಾಡಿಕೊಂಡು ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನಮ್ಮ ವೀಡಿಯೋಸ್ ಯಾವ ಥರ ಬರ್ತಾ ಇದೆ, ಇಂಟ್ರೆಸ್ಟಿಂಗ್ ಆಗಿದೆಯಾ ಅಥವಾ ಏನಾದರೂ ಟಾಪಿಕ್ ಚೇಂಜ್ ಮಾಡಬೇಕಾ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ. ಅದಾದ ನಂತರ ವೀಡಿಯೋ ಮಾಡಿಲ್ಲ, 5:45 ಏನೋ ಆಗಿತ್ತು. ಆ ಟೈಮಲ್ಲಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಮಾತ್ರ ತೊಗೊಂಡಿದ್ದೀನಿ. ನೋಡಿ ದೇವ್ರ ಸಾಮಾನೇನು ಬೆಳಗಿಲ್ಲ, ಪೌರ್ಣಮಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಇವತ್ತು ಬರೀ ಹೂವು ಮಾತ್ರ ಚೇಂಜ್ ಮಾಡಿ ದೀಪನ ಬೆಳಗ್ತಾ ಇದ್ದೀನಿ. ನಂತರ ಆಲೂ ಕರಿ ಮಾಡಿ ಚಪಾತಿ ಮಾಡಿದ್ದೆ. ಓಕೆ, ಇವತ್ತಿನ ವ್ಲಾಗ್ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.